ಮಾಡ್ತೀವಿ. ಇವಾಗ ಬೆಂಗಳೂರಿನ ನಗರದಲ್ಲಿ ಅವರು ಇರ್ತಕ್ಕಂಥ ಒಂದು ಕಾಲೋನಿ ಆಗಲಿ, ಅವರು ಇರ್ತಕ್ಕಂಥ ಏರಿಯಾದಲ್ಲಿ ರಸ್ತೆ ಒಂದೇ ಅಲ್ಲ, ಗಿಡ ಮರಗಳನ್ನೆಲ್ಲ ನೆಟ್ಟು ಅದುಗಳಿಗೆ ಪೋಷಣೆ ಮಾಡಿ ಇವಾಗೆಲ್ಲ ಅವೆಲ್ಲ ತುಂಬ ಹಣ್ಣು ಫಲ ಕೊಡುವಂಥ ಸ್ಟೇಜಿಗೆ ಬಂದಿರ್ತವೆ. ಆ ಥರ ಸೇವೆಯೆಲ್ಲ ಅಲ್ಲಿ ಕೂಡ ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ದೀವಿ. ನಾವೊಂದು ಪರಿಸರ ಸೇನೆ ಅಂತಕ್ಕಂಥ ಒಂದು ಇದನ್ನು ಇಟ್ಕೊಂಡು ಅದೇ ಆ ಒಂದು ಹೆಸರಿನ ಇದರಲ್ಲಿ ತುಂಬ ಸೇವೆಗಳನ್ನ ಮಾಡಿದ್ದೀವಿ. ತುಂಬ ಪಾರ್ಕ್ಗಳು ಸ್ವಚ್ಛತೆ ಮಾಡ್ತಾ ಇರೋದು, ರಸ್ತೆಗಳು, ಮತ್ತು ಗಿಡಗಳು ಹಾಕೋದು, ಗಿಡಗಳಿಗೆ ನೀರು ಹಾಕೋದು, ಗಿಡಗಳನ್ನ ಬೆಳೆಸೋದು, ಆಮೇಲೆ ಕೆರೆಗಳು ಸ್ವಚ್ಛತೆ ಮಾಡೋದು, ಈ ಥರದ್ದು ತುಂಬ ಸೇವೆಗಳನ್ನ ಮಾಡೋದಕ್ಕೆ ನಾವೆಲ್ಲ ಮುಂದಾಗಿರೋದ್ರಿಂದ ಅದಕ್ಕೆ ಎಲ್ಲರ ಸಹಕಾರನೂ ಕೂಡ ಬೇಕಾಗಿದೆ. ಆ ಸಹಕಾರ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಅಂತದನ್ನು ನಾನು ಹೇಳ್ತೀನಿ ಅಷ್ಟೇ. ಮೂರರಾಗಿ ನಿವೃತ್ತಿ ಆದಮೇಲೆ ಸ್ವಚ್ಛತೆ ಮಾಡ್ತಿದ್ರಲ್ಲ, ಏನನ್ಸುತ್ತೆ ನಿಮಗೆ? ಏನು ಸೊಳ್ಳೆ ಪಳ್ಳೆ ಇರಲ್ಲ, ಅಚ್ಚುಕಟ್ಟು ಇರ್ತೈತೆ ಊರು ಅಂತ ಎಲ್ಲ ಅಚ್ಚುಕಟ್ಟು ಮಾಡಿಸ್ತಾರೆ ಅವರು. ಅದಲ್ಲ, ಅವ್ರ ವ್ಯಕ್ತಿತ್ವದ ಬಗ್ಗೆ ಹೇಳಿದಾರೆ. ಯಾಕೆ ಅವ್ರಿಗೆ ಊರು ಉತ್ಸವರಿ? ಯಾಕೆ ಉತ್ಸವ ನಮ್ಮೂರಾಗ ಹುಟ್ಟು ಬೆಳೆದಾರಲ್ಲ, ಅದಕ್ಕೆ ನಮ್ಮೂರಾಗ ಚೆನ್ನಾಗಿರಲಿ ಅಂತ ಮಾಡ್ತಾರೆ. ಓದಿ ರಿಟೈರ್ಡ್ ಆದಮೇಲೆ ಎಲ್ಲೆಲ್ಲ ಇರ್ತಾರೆ. ಯಾಕೆ ಅಂತ ಮಾಡ್ತಾನೆ ಅಂತಾರೆ. ಒಬ್ಬೊಬ್ರು ಹಂಗೆ ಅಂತಾರೆ, ಒಬ್ಬೊಬ್ರು ಅವ್ರಿಗೆ ಏನೋ ನಮ್ಮೂರು ಚೆನ್ನಾಗಿರಲಿ ಅಂತೇಳಿ. ಮಂಜಣ್ಣವ್ರು ಮಾಡ್ತಾರೆ, ನಿಮ್ಗೆ ಅನ್ಸುತ್ತೆ? ನಮ್ಗೆ ಮಂಜಣ್ಣವ್ರು ಒಳ್ಳೆಯವ್ರೆ ಅನಿಸೋದು. ಮತ್ತು ಅವರೇ ಮಾಡಿಸ್ತಾ ಇರೋದು, ಅವರೇ ಇದನ್ನು ಮಾಡೋದು ಒಳ್ಳೇದಂತಲೇ ಇರೋದು. ನಡೆದ ಪರಕೆ ಮಂಜಣ್ಣ ಅಂತ ನಾವು ಇವರಿಗೆ ಒಂದು ಬಿರುದನ್ನು ನಾವು ಗ್ರಾಮಸ್ಥರ ಪರವಾಗಿ ಕೊಡ್ತಾ ಇದ್ದೀವಿ. ಈಗ ನಮ್ಮೂರು ಹುಟ್ಟಿದೂರು ಬಡಮಾರಿನಳ್ಳಿ ಆಗಿದ್ದರಿಂದ ನಮ್ಮ ಊರು ಬಡಮಾರಿನಳ್ಳಿ ಊರಿಗೆ ಏನಾದರೂ ಮಾಡಬೇಕು ಅಂತ ಅವರು ರಿಟೈರ್ಡ್ ಆಗಿ ಅಲ್ಲಿ ಬೆಂಗಳೂರಾಗ ಇದ್ರೂ ಸಹ ಅವ್ರಿಗೆ ಯಾವುದೇ ರೀತಿ ಏನು ಸಮಸ್ಯೆ ಇಲ್ದ್ರೂ ಬಡಮಾರಿನಳ್ಳಿಗೆ ನಾವು ಒಂದು ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ಭಾಳ ಅಭಿಮಾನದಿಂದ ಬಂದು ಈ ಹಿಂದೆ ಅಲ್ಲೇ ಪಾಠಶಾಲೆಗೆ ರೋಟರಿ ಕ್ಲಬ್ನಿಂದ ಶಾಲೆ ಕಟ್ಟಡ ಕೊಟ್ಟಿದ್ದಾರೆ, ಮತ್ತು ಇವನ್ನ ಸಾಮಾನುಗಳು ಕೊಡಿಸಿದ್ದಾರೆ, ಡೆಸ್ಕ್ ಕೊಡಿಸಿದ್ದಾರೆ, ಮತ್ತು ಟಿ ವಿ ಕೊಡಿಸಿದ್ದಾರೆ. ಅದು ಅಲ್ಲದೆ ಈಗ ಸ್ವಚ್ಛತೆ ಮಾಡಬೇಕು ಬಡಮಾರಿನಳ್ಳಿ, ಇಡೀ ಬಡಮಾರಿನಳ್ಳಿನ ಅಂತ ಒಂದು ಇದನ್ನಿಟ್ಕೊಂಡು ಇದು ಮಾಡ್ತಾಯಿದ್ದಾರೆ. ಅದನ್ನು ನಾವು ಬಹಳ ಇವ್ರ ಬಗ್ಗೆ ನಮಗೆ ಎಷ್ಟು ಹೇಳಿರೂ ಅಭಿಮಾನ. ನಮಸ್ತೆ ಮಂಜಣ್ಣವರೇ. ನಮಸ್ಕಾರ. ನಿಮ್ಮ ಈ ಪರಿಸರ ಕಾಳಜಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ವೃತ್ತಿಯಲ್ಲಿ ನೀವು ಒಬ್ಬರು ಅನುದಾನಿತ ಶಾಲೆಯಲ್ಲಿ ಅಂದರೆ ಸರ್ಕಾರಿ ನೌಕರಿ ನೀವು ಕೂಡ, ಆದರೆ ಈ ಕಾಳಜಿ ನಿವೃತ್ತಿ ಆದಮೇಲೆ ಹೆಂಡತಿ ಮಕ್ಕಳು ಅಂತ ಊರಲ್ಲಿ ಇರ್ಬೋದಾಯ್ತು. ಈ ಕಾಳಜಿ ಯಾಕೆ ಅಂತ? ಕಾಳಜಿ ಯಾಕೆಂದರೆ ನಾನು ರಿಟೈರ್ಡ್ ಆಯಿತು 2019ರಲ್ಲಿ. ನಿವೃತ್ತಿ ಆದಮೇಲೆ 1 ತಿಂಗಳು ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡೋದು, ನಿವೃತ್ತಿ ಆಯ್ತಲ್ಲ, ಇನ್ನು ಕೆಲಸ ಇಲ್ವಲ್ಲ ಅಂತ. ನಾನು 1 ತಿಂಗಳು ಯೋಚನೆ ಮಾಡ್ತಾಯಿದ್ದಾಗ ಹಿಂಗೇ ನೀನು ಸ್ವಚ್ಛತೆಯನ್ನು ಮಾಡು ಅಂತೇಳಿ ನನಗೆ ಮನಸ್ಸು ಪ್ರೇರಣೆ ಆದಂಗೆ ಆಯಿತು. ಈ ಇಡೀ ಊರನ್ನು ಸ್ವಚ್ಛ ಮಾಡಿ ಎಲ್ಲನೂ ಚರಂಡಿ ಆಗಲಿ ಇನ್ನೊಂದಲ್ಲಿ ಮತ್ತೊಂದು ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಕೊನೆಗೆ ಲೋಕಾರ್ಪಣೆ ಮಾಡಬೇಕು ಅಂತ ನನ್ನ ಆಸೆ. ಇದಕ್ಕೆ ನಮ್ಮೂರಿನ ಎಲ್ಲ ಜನಗಳ ಸಹಕಾರ ಭಾಳ ಚೆನ್ನಾಗಿದೆ. ಎಲ್ಲರೂ ನಾನು ಬಂದರೆ ಅವ್ರಿಗೆ ಊಟ ತಿಂಡಿ ಕ್ಷೇಮ ಸಮಾಚಾರ, ಇಲ್ಲಿ ಮಲಗೋಕ್ಕೆ ಇನ್ನೊಂದು ಮತ್ತೊಂದೆಲ್ಲ ನೋಡ್ಕೊಳ್ತಾರೆ. ನಾನಿರೋದು ಬೆಂಗಳೂರು, ಇಲ್ಲಿ ನನ್ನ ಮನೆ ಇಲ್ಲ. ಹಂಗಾಗಿ ಅವರೇ ಎಲ್ಲ ನನಗೆ ಆಶ್ರಯ ಕೊಟ್ಟು ನನ್ನ ಬೆನ್ನಿಂದೆ ನಿಂತ್ಕೊಂಡು ಭಾಳ ಅದ್ಭುತವಾಗಿ ಕೆಲಸದಲ್ಲಿ ಸಹಕಾರ ಕೊಡ್ತಿದ್ದಾರೆ. ಆಮೇಲೆ ನನ್ನ ಹಿತೈಷಿಗಳಿಗೆ, ನನ್ನ ಕಾರ್ಯದಲ್ಲಿ ಇದು ಮಾಡೋರಿಗೆ, ಅದಕ್ಕೆ ನಾನು ಆಮೇಲೆ ನನ್ನ ಈ ಪರಕೆ ಇವತ್ತು ನನಗೆ ಎಷ್ಟರ ಮಟ್ಟಿಗೆ ಗೌರವ ಕೊಟ್ಟಿದೆ ಅಂದರೆ ಅದಕ್ಕೆಲ್ಲ ಕೃತಜ್ಞತೆ ಅರ್ಪಿಸ್ಬೇಕು. ನನ್ನ ಪ್ರಕೃತಿಗೆ ನಾನು ಭಾಳ ಸ್ಥಿರವಾಗಿ ನಮಸ್ಕರಿಸ್ಬೇಕು. ಪ್ರಕೃತಿ ಇಲ್ಲ ಅಂದರೆ ಏನೂ ಇಲ್ಲ. ಆ ಪ್ರಕೃತಿನ ಈ ಮುಂದಿನ ಪೀಳಿಗೆಗೆ ಕಾಪಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ನನ್ನ ಜೀವನನೇ ಪ್ರಕೃತಿಗೋಸ್ಕರ ಮುಡುಪಾಗಿಟ್ಬಿಟ್ಟಿದ್ದೀನಿ. ಪರಿಸರದ ಬಗ್ಗೆ ಯಾಕೆಂದರೆ ಅಸಹ್ಯ ನೋಡಿ, ಎಲ್ಲೇ ಆಗಲಿ ಗಲೀಜಿದ್ರೆ ಮನುಷ್ಯ ಜೀವನ ಮಾಡೋಕ್ಕೆ ಅಸಹ್ಯ ಅನಿಸುತ್ತೆ. ನಾನು ಹುಡುಗನಿಂದಲೂ ನನಗೆ ನನ್ನ ಮನೆ ಹತ್ರ ಇದ್ದಾಗಲೇ ನಾನು ಚಿಕ್ಕ ವಯಸ್ಸಿನಿಂದಲೇ ಒಂದು 4 ಎಕರೆ ಇತ್ತು ನಮ್ಮ ಮನೆ ಹತ್ರ. ಅದನ್ನೆಲ್ಲ ಪ್ರತಿ ವಾರನೂ ನಾನೇ ಸ್ವಚ್ಛ ಮಾಡ್ತಾಯಿದ್ದೆ. ಅದು ಮುಂದೆ ಅದು ನನಗೆ ಭಾಳ ಪ್ರೇರಣೆ ಆಯಿತು. ಅದು ಸ್ವಚ್ಛತೆ ನನಗೆ ಮನಸ್ಸಲ್ಲಿದೆ. ಎಲ್ಲೇ ಗಲೀಜಿರಲಿ, ಇದು ಇರಲಿ ಅಂತಲ್ಲ, ನನಗೆ ಎಲ್ಲೇ ಗಲೀಜಿರಲಿ ನಾನು ಕಂಡುಬಿಟ್ರೆ ಅದನ್ನು ಸ್ವಚ್ಛ ಮಾಡಬೇಕು ಅನಿಸ್ತಿದೆ. ಅದರಿಂದ ಇವತ್ತು ಆ ಸ್ವಚ್ಛತೆನೇ ಉಸಿರಿಟ್ಕೊಂಡು ಈಗ ಸಿರಾ ತಾಲೂಕಿನಲ್ಲಿ ನಮ್ಮೂರ ಜೊತೆಗೆ ಗೋಪಿಕುಂಟೆ ಗ್ರಾಮ ಫಸ್ಟು ಸ್ವಚ್ಛ ಆಗ್ತಾಯಿದೆ. ಹಿಂಗೆ ಕೆಲವು 5-6 ಗ್ರಾಮಗಳು ನಾವು ಸ್ವಚ್ಛ ಮಾಡೋಣ ಅಂತ ಇದ್ದಾರೆ. ಗೋಣಿಹಳ್ಳಿಯವರು, ಅವರೊಬ್ಬರು ಬಸವರಾಜ್ ಅಂತ, ಹಲವಾರು ಗ್ರಾಮಗಳನ್ನ ನೀವು ಸ್ವಚ್ಛತೆ ಮಾಡ್ಬೇಕಂತ ಇದ್ದೀರಾ? ಇಡೀ ಸಿರಾ ತಾಲೂಕಿನಲ್ಲಿ ಸದ್ಯಕ್ಕೆ ಒಂದು 4-5 ಗ್ರಾಮಗಳು ಆಗ್ತಾಯಿದೆ. ಮುಂದೆ ಈಗ ಯಾರಾದರೂ ಕಾಂಟ್ರಿಬ್ಯೂಷನ್ ನಾವು ಜೊತೆ ಕೈ ಜೋಡಿಸ್ತೀವಿ ಅಂದರೆ ನೀವು ಅದಕ್ಕೆ ಯಾರೇ ಊರವರು ಅವರು ಊರ ಜವಾಬ್ದಾರಿ ತಗೊಂತೀನಿ ಅಂದರೆ ನಾನು ಬಂದು ಮುಂದಿಂತ್ಕೊಂಡು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿಸ್ತೀವಿ. ಯಾರೋ ಒಬ್ಬರು ದಾನಿಗಳು ಇರ್ತಾರೆ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಫೈನಾನ್ಷಿಯಲ್ ಕೈ ಜೋಡಿಸ್ತೀವಿ ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಮಾಡ್ಬೋದು, ಅವರು ಯಾವ ರೀತಿ ಬೇಕಾದ್ರೂ ಸಹಕಾರ ಕೊಡ್ಬೋದು. ಅವರು ಸಹಕಾರ ಕೊಟ್ಟರೆ ಯಾವುದೇ ಊರಲ್ಲಿ, ಇಡೀ ಸಿರಾ ತಾಲೂಕಿನಲ್ಲಿ ಯಾವುದೇ ಊರಾಗಲಿ ನನಗೆ ಸ್ವಚ್ಛತೆ ಮಾಡಬೇಕು, ಇಡೀ ಸಿರಾ ತಾಲೂಕೆ ಸ್ವಚ್ಛತೆ ಆಗಬೇಕು ಅಂತ ನನ್ನ ಆಸೆ.
ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ, ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.